ನಮಸ್ಕಾರ ಎಲ್ಲರಿಗೆ. ಇವತ್ತೊಂದು ಕೋಡ್ಬಳೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಗರಿಗರಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರ್ತಾವೆ ನೋಡಿ. ಹಾಗೆ ಬಾಯಲ್ಲಿ ಇಟ್ಟರೆ ಕರಗಿ ಹೋಗ್ತಾವೆ, ಅಷ್ಟು ಚೆನ್ನಾಗಿದ್ದಾವೆ. ಹಾಗೆ ಒಂದು ಕಪ್ ಚಾದೊಟ್ಟಿಗೆ ಸಾಯಂಕಾಲ ತಿಂತಾಯಿದ್ರೆ ಇನ್ನೂ ತಿನ್ಬೇಕು ಅನಿಸುತ್ತೆ. ಮನೆಯಲ್ಲಿ ಆರೋಗ್ಯಕರವಾಗಿ ನಾವೇ ಮನೆಯಲ್ಲಿ ಸುಲಭವಾಗಿ ತಯಾರಿಸ್ಕೊಳ್ಬೋದು. ಬನ್ನಿ ಹಾಗಾದರೆ ಮಾಡೋದು ತಡ ಮಾಡದೆ. ಇಲ್ಲಿ ನೋಡ್ರಿ, ಮೊದಲಿಗೆ ಒಂದು ಕಡಾಯಿಗೆ ಒಂದು 3 ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟು 3 ಕಪ್ನಷ್ಟು, ಒಂದೇ ಕಪ್ ಅಳ್ತಿದ್ರೆ ಚೆನ್ನಾಗಿರುತ್ತೆ ಎಲ್ಲದು ಹಾಕಲಿಕ್ಕೆ. 3 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. 3 ಕಪ್ ಕರೆಕ್ಟಾಗಿ ಹಾಕ್ಕೊಂಡ್ರೆ ನಾವು ಮಾಡುವಂಥದ್ದು ಕರೆಕ್ಟಾಗಿ ಬರ್ತದೆ ಕೋಡ್ಬಳೆ. ಈಗ ನೀರು ಬಿಸಿ ಹಾಕಿ ಇದ್ರಾಗ ಒಂದು 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಇದ್ದರೆ ಹಾಕ್ಕೊಳ್ಳಿ, ತುಪ್ಪ ಇಲ್ಲಾಂದ್ರೆ ನೀವು ಎಣ್ಣೆ ಕೂಡ ಹಾಕ್ಕೊಳ್ಬೋದು. ನಾನು 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅಲ್ಲಿ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ರೆಡ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು ನೀರನ್ನು. ಅಂದರೆ ಚೆನ್ನಾಗಿ ನೀರು ಕುದಿ ಬರ್ತಾಯಿದೆ. ಈ ಟೈಮ್ನಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ನೀರು ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ 2 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 3/4 ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು 2 ಹಾಕ್ಕೊಬೋದು, ಇಲ್ಲಾಂದ್ರೆ ಒಟ್ಟಿಗೆ ಬರೀ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು. 2 ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟು ಕರೆಕ್ಟಾಗಿರ್ತೈತಿ. ಅಳತೆ ಸ್ವಲ್ಪನೂ ಅಳಕಾಗಲ್ಲ, ಸ್ವಲ್ಪನೂ ಗಟ್ಟಿ ಆಗೋಲ್ಲ. ಇದಕ್ಕೆ ಕರೆಕ್ಟ್ ಅದ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾ ಬರಬೇಕು. ಗಂಟುಗಳೆಲ್ಲ ಹೊಡ್ಕೊಂಡು ಬರ್ತೈತೆ, ಅದೇನು ಗಂಟೆ ಆಗೋದಿಲ್ಲ. ತುಂಬಾ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 2 ನಿಮಿಷ ಈ ಥರ ಮಿಕ್ಸ್ ಮಾಡಿದ ಮೇಲೆ ಅರಳಾಕ ಬಿಡಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಎಲ್ಲ ಕರೆಕ್ಟ್ ಹದ ಬಂದಿದೆ. ಈ ಟೈಮ್ನಲ್ಲಿ ಮೇಲೆ ಮುಚ್ಚಳ ಮುಚ್ಚಿ 2 ನಿಮಿಷ ಬಿಟ್ಬಿಡ್ಬೇಕು. ಗ್ಯಾಸನ್ನು ಆಫ್ ಮಾಡಿಕೊಂಡು ಮೇಲೆ ಮುಚ್ಚಳ ಮುಚ್ಚಿ, ಗ್ಯಾಸ್ ಆನ್ ಇಟ್ಟು ಮೇಲೆ ಮುಚ್ಚಳ ಮುಚ್ಚಿಬಿಡಿ. ಗ್ಯಾಸ್ ಆಫ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ 2 ನಿಮಿಷ ಬಿಟ್ಟುಬಿಡಬೇಕು. ನೋಡಿ, 2 ನಿಮಿಷ ಬಿಟ್ಟಿದ್ದೆ. ಹಿಟ್ಟು ಅನ್ನೋದು ಎಷ್ಟು ಚೆಂದ ಹೋಗ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ. ಇದು ಈಗ ಒಂದು ಪರಾತಿಗೆ ಹಾಕಿ ಆರಲಿಕ್ಕೆ ಬಿಡ್ತಾಯಿದ್ದೀನಿ. ನೋಡಿ, ಪರಾತಿಗೆ ಹಾಕಿ ಆರಲಿಕ್ಕೆ ಬಿಟ್ಟಿದ್ದೆ. ಈಗ ಆರಿದೆ. ತುಂಬ ಪೂರ್ತಿ ತಣ್ಣಗಾಗಬಾರ್ದು, ಪೂರ್ತಿ ಬಿಸಿ ಇರಬಾರ್ದು. ಕೈ ಮುಟ್ಲಿಕ್ಕೆ ಬಿಸಿ ಇರ್ತೈತೆ ನೋಡಿ, ಉಗುರು ಬಿಸಿ. ನೋಡಿ, ಇನ್ನೂ ಇಷ್ಟು ಉಗುರು ಬಿಸಿ ಇದೆ. ಈ ಟೈಮ್ನಲ್ಲಿ ಚೆನ್ನಾಗಿ ನಾದಬೇಕು. ಇದನ್ನು ನಾದಿದಷ್ಟು ನಮ್ಮ ಕೋಡ್ಬಳೆ ಚೆನ್ನಾಗಿ ಬರ್ತಾವೆ. ನೋಡಿ, ಹಿಟ್ಟು ಅನ್ನೋದು ಈ ರೀತಿ ರೆಡಿ ಆಗಬೇಕು. ಚೂರು ಎಲ್ಲಿ ಗಂಟುಗಳು ಉಳಿಬಾರ್ದು, ಏನು ಆಗಬಾರ್ದು. ಅಷ್ಟು ಚೆನ್ನಾಗಿ ಈ ಥರ ಒತ್ತಿ 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 ನಾದಿ ತೊಗೊಳ್ಬೇಕಾಗತ್ತೆ ಹಿಟ್ಟು. ನೋಡಿ, ನಾದಿ ಈ ಸೈಡಿಗೆ ಇಟ್ಟು ಆ ಕೋಡ್ಬಳೆ ಯಾವ ಥರ ಮಾಡೋದಂತ ನಾದುವಾಗ ಒಂದೆಳೆ ಗಟ್ಟಿ ಆಯ್ತಂದರೆ ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಚ್ಕೊಳ್ಳಿ. ಒಂದೆಳೆ ಆಳಕಾಯ್ತಂದ್ರೆ ಸ್ವಲ್ಪ ಹಿಟ್ಟು ಹಾಕಿ ಕರೆಕ್ಟಾಗಿ ಹದ ಮಾಡ್ಕೊಳ್ಳಿ. ಈಗ ನೋಡಿ, ಕರೆಕ್ಟಾಗಿ ಬಂದಿದೆ ಈಗ ಕೋಡ್ಬಳೆ ಹಿಟ್ಟು. ನಾನಿಲ್ಲೇ ಸ್ಲಾಪ್ ಮೇಲೆ ಈ ಥರ ರೋಲ್ ಮಾಡ್ತಾಯಿದ್ದೀನಿ. ರೋಲ್ ಮಾಡಿ ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ದೊಡ್ಡದು ಬೇಕಾ ಚಿಕ್ಕದು ಬೇಕಾ ನೋಡಿಕೊಂಡು ಮಾಡ್ಕೋಬೋದು ಕೋಡ್ಬಳೆ. ನೋಡಿ, ಈ ಥರ ಮಾಡಿ ಒತ್ತಿ ಚಿಕ್ಕ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ, ಪುಟ್ಟ ಪುಟ್ಟದಾಗಿ. ಮಕ್ಕಳಿಗೆ ತುಂಬ ಚೆಂದ ತಿನ್ನಲಿಕ್ಕೆ ಚಿಕ್ಕ ಚಿಕ್ಕದಾಗಿ ಮಾಡಿದರೆ ಈ ಸೈಜಲ್ಲಿ ಮಾಡ್ತಾಯಿದ್ದೀನಿ ನಾನು. ಇದು ತುಂಬ ಎಲ್ಲಿ ಕಟ್ಟಾಗಲ್ಲ, ಎಲ್ಲಿ ಒಡೆದೋಗಿಲ್ಲ, ಅಷ್ಟು ಚೆನ್ನಾಗಿ ಬರ್ತಾವೆ ಕೋಡ್ಬಳೆ. ಒಂದು ಸಲ ಟ್ರೈ ಮಾಡಿದರೆ ಇನ್ನೊಂದು ಸಲ ಮಾಡ್ತಾನೆ ಇರ್ತೀರಿ. ಆಗೋಷ್ಟು ಇಷ್ಟನ್ನು ಮಾಡಿದ್ದೀನಿ. ಈಗ ಇನ್ನು ಫ್ರೈ ಮಾಡೋ. ನೋಡಿ, ಈ ಕಡೆ ಎಣ್ಣೆ ಕೂಡ ಬಿಸಿಯಾಗಿದೆ. ಫುಲ್ ಬಿಸಿ ಆಗಬಾರ್ದು, ಜಾಸ್ತಿ ಉರಿಡಬೇಡಿ. ಮಧ್ಯಮ ಉರಿಟ್ಕೊಂಡು ಹದವಾಗಿ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಉರಿ ಇಟ್ಬಿಟ್ರೆ ಅಂದರೆ ಬೇಗನೆ ಕೆಂಪಾಕವು, ಒಳಗಡೆ ಫ್ರೈ ಆಗೋದಿಲ್ಲ. ನೀಟಾಗಿ ಒಂದೊಂದಾಗಿ ಎದ್ದು ಬರ್ತವೆ. ಹಾಕಿದ ತಕ್ಷಣ ಸೌಟ್ ಹಾಕ್ಲಿಕ್ಕೆ ಹೋಗಬೇಡಿ. ನೋಡಿ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಯಾವ ಥರ ಬಂದಿದ್ದು ಕೇಳ್ಕೊಂಡು ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಕಲರ್ ಚೇಂಜ್ ಆಗೋ ತನಕ ಹಿಂಗೆ ಒಳ್ಳೊಳ್ಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು. ಬಬಲ್ಸ್ ಎಲ್ಲ ಕಡಿಮೆ ಆಗಿಂದ ತೊಗೊಂಡ್ಬಿಡಿ. ನೋಡಿ, ಯಾವ ಥರ ಸೌಂಡ್ ಬರ್ತಾಯಿದೆ. ಗರಿ ಗರಿಯಾಗಿ ಈ ಥರ ಸೌಂಡ್ ಬರಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೀವು ಬೇಗನೆ ತೆಗೆದ್ರೆ ಅಂದರೆ ಒಳಗಡೆ ಹಸಿ ಹಸಿಯಾಗೇ ಇರ್ತದೆ ಹಿಟ್ಟು. ಹಾಗಾಗಿ ಮಧ್ಯಮ ಉರಿಟ್ಕೊಂಡು ಚೆನ್ನಾಗಿ ಬೇಯಿಸಿ ಫ್ರೈ ಮಾಡಿಕೊಂಡು ತೊಗೊಳ್ಬೇಕು. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕೋಡ್ಬಳೆ. ಸಂಜೆ ಚಾ ಒಟ್ಟಿಗೆ ಬಿಸಿ ಬಿಸಿಯಾಗಿ ಒಂದು ಇಷ್ಟು ಕರಮ್ ಕುರುಮ್ ತಿಂತ